Next heading ಹಾಕ್ರಿ hyperbola. Heading hyperbola. So definition ಎರಡು ಹೇಳ್ತೇನೆ ನೋಡ್ರಿ, ಆಮೇಲೆ ಡೆರಿವೇಶನ್ 6 ಮಾರ್ಕ್ಸ್ ಅಂದಂಗೆ. ಸೊ ಫಸ್ಟ್ ಡೆಫಿನೇಷನ್ ತೊಗೊಂಡ್ವಿ ಅಂದ್ರೆ ಫಸ್ಟ್ ಡೆಫಿನೇಷನ್ ಸೇಮ್ ಪ್ಯಾರಾಬೋಲಾ ಮತ್ತು ಇಲಿಪ್ಸ್ ಒಳಗೆ ಹೆಂಗೆ ಏನೇನು ಹಂಗೆ ಒಂದು ಫಿಕ್ಸ್ಡ್ ಲೈನ್ ಇರ್ತದೆ. ಆ ಫಿಕ್ಸ್ಡ್ ಲೈನಿಗೆ ಏನಂತ ಕರಿತೇವೆ? ಫಿಕ್ಸ್ಡ್ ಲೈನ್ ಅದ. ದಟ್ ಫಿಕ್ಸ್ಡ್ ಲೈನ್ ವಿ ಕಾಲ್ ಇಟ್ ಆಸ್ ಅ ಡೈರೆಕ್ಟ್ರಿಕ್ಸ್. ಆಮೇಲೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇರ್ತದೆ. ಸೊ ಫಿಕ್ಸ್ಡ್ ಪಾಯಿಂಟಿಗೆ ಏನಂತ ಕರಿತೇವೆ? ಫೋಕಸ್. ಫಿಕ್ಸ್ಡ್ ಪಾಯಿಂಟಿಗೆ ಫೋಕಸ್ ಅಂತ ಕರಿತೇವೆ. ಸೊ ಒಂದು ಮೂವಿಂಗ್ ಪಾಯಿಂಟ್ ಅದ ಪಿ ಎಕ್ಸ್ ಕಾಮ ವೈ. ಡೆಫಿನೇಷನ್ ಸೇಮ್ ರೀ ಮೂರತ್ತೊಳಗೆ. ಸೊ ಪಿ ಎಸ್ ಬೈ ಪಿ ಎಮ್. ಪಿ ಎಸ್ ಈಸ್ ಡಿಸ್ಟನ್ಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್, ಆಮೇಲೆ ಪಿ ಎಮ್ ಈಸ್ ಡಿಸ್ಟನ್ಸ್ ಫ್ರಮ್ ಫಿಕ್ಸ್ಡ್ ಲೈನ್. So PS distance from fixed point, PM distance from fixed line. So always PS by PM will be constant. 1 ittandre parabola, less than 1 idra ellipse, greater than 1 ittandre hyperbola. So E is greater than 1. E andre eccentricity. So it is locus of a point which moves such that ratio of its distance from fixed point to the fixed line, that is PS by PM, is always constant and is greater than 1 ಅಂತ ಹೇಳಿ ಹೇಳ್ತಾರೆ. ಇದು ಫಸ್ಟ್ ಡೆಫಿನೇಷನ್. ಸೆಕೆಂಡ್, ನಾವೀಗೇನು ಡೆರಿವೇಶನ್ ಯೂಸ್ ಮಾಡ್ತಾರಲ್ಲ ಅದು. ಸೊ ಹೈಪರ್ಬೋಲಾ ಈ ಟೈಪ್ ಬರ್ತದ್ರಿ. ಸೊ ಇದು ಸೆಂಟರ್ ಅನ್ಬೋದು. ಸೊ ಹೈಪರ್ಬೋಲಾ ಈ ಟೈಪ್ ಇರ್ತಾರೆ. ಹಿಂಗೆ ಕಪ್ಪು ಬಸಿ ಒಳಗೆ ಬಸಿ ಶೇಪ್ ಅಂದಂಗ್ರಿ. ಕಪ್ ಇತ್ತಂದ್ರೆ ಪ್ಯಾರಾಬೋಲಾ, ಬಸಿ ಇತ್ತಂದ್ರೆ ಹೈಪರ್ಬೋಲಾ. ಸೊ ಇದು ಸೆಂಟರ್ ಓ ಅಂದಂಗೆ. ಇದ್ರಾಗೂ ಎರಡು ಫೋಕಸ್ ಇರ್ತಾವ, S1 S2 ಅಂತ ತಗೋತಾನೆ. ಸೊ ಇದು S1, ಆಮೇಲೆ ಈ ಕಡೆ ಇಲ್ಲಿ ತಗೋತಾನೆ S2. ಸೊ ಅಗೇನ್ ಎ ಮೂವಿಂಗ್ ಪಾಯಿಂಟ್ ನೀವು ಎಲ್ಲೂ ತಗೋರಿ, ಆ ಕರ್ವ್ ಮೇಲೆ ಅಥವಾ ಈ ಕರ್ವ್ ಮೇಲೆ. ಸೊ ಇಲ್ಲಿ ತಗೋತಾನೆ P ಅಂತ ಹೇಳಿ. P ಅಗೇನ್ ಐ ವಿಲ್ ಜಾಯಿನ್ PS1, ಆಮೇಲೆ ಇದು ಜಾಯಿನ್ ಮಾಡ್ತಾನೆ PS2. ಸೊ ಇಲಿಪ್ಸ್ ಒಳಗೆ ಏನು ಹೇಳಿತ್ತು? ಸಮ್ ಆಫ್ ಡಿಸ್ಟೆನ್ಸ್ ಇತ್ತು. ಇಲ್ಲಿ ಡಿಫ್ರೆನ್ಸ್ ಆಫ್ ಡಿಸ್ಟೆನ್ಸ್, ಇವತ್ತರದ್ದು ಡಿಫ್ರೆನ್ಸ್. ಸೊ PS2 ಮೈನಸ್ PS1 ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 2A. 2A ವಿಲ್ ಬಿ ಕಾನ್ಸ್ಟಂಟ್. ಸೊ ಮೈನಸ್ ಅಂತ ಬಂದರೆ ಏನಂತೀರಿ? ಡಿಫ್ರೆನ್ಸ್. ಇಲಿಪ್ಸ್ ಒಳಗೆ ಸಮ್ ಇತ್ತು, ಇಲ್ಲಿ ಡಿಫ್ರೆನ್ಸ್ ಅಂದ. ಸೊ ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಸಚ್ ದ್ಯಾಟ್ ಡಿಫ್ರೆನ್ಸ್ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಟು ಫಿಕ್ಸ್ಡ್ ಪಾಯಿಂಟ್ ಫೋಸೈ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಆ್ಯಂಡ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಸ್. ಅಲ್ಲಿ ಮೇಜರ್ ಆಕ್ಸಸ್ ಅಂತಿದ್ವಿ. 2A ಅಂದರೆ ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಸ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ತಗೋತೇವೆ. ವಿಲ್ ಬಿ ಈಕ್ವಲ್ ಟು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಸ್. ಸೊ ಈ ಡೆಫಿನೇಷನ್ ಮೇಲೆ ಏನ್ರಿ ಡೆರಿವೇಶನ್ ಅದ. ಸೊ ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಸಚ್ ದಟ್ ಡಿಫರೆನ್ಸ್ ಆಫ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಟು ಫಿಕ್ಸ್ಡ್ ಪಾಯಿಂಟ್ಸ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಸ್ ಅಂತ ಹೇಳ್ತಾರೆ. ಕ್ಲಿಯರ್ ಅದ ರೀ? ಸೊ ಫಸ್ಟ್ ಬರೀರಿ, ಆಮೇಲೆ ಎರಡು ಫಿಗರ್ ಡ್ರಾ ಮಾಡಿ. ಅದ್ರ ಕೆಳಗೆ ಡೆಫಿನೇಷನ್ 1 ಅನ್ರಿ. ಡೆಫಿನೇಷನ್ 1 ಅಂತನ್ರಿ. ಡೆಫಿನೇಷನ್ 1 ಅದ್ರ ಮುಂದೆ ಬರೀರಿ. ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್. ಇಟ್ ಈಸ್ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಸಚ್ ದ್ಯಾಟ್ locus of a point which moves such that ratio of its distance from fixed point, ratio of its distance from fixed point, bracket ಒಳಗೆ focus
from fixed point bracket ಒಳಗೆ focus to its distance from fixed line, to its distance from fixed line, to its distance from fixed line bracket ಒಳಗೆ directrix, bracket ಒಳಗೆ directrix is constant, is constant and is greater than 1, is constant and is greater than 1, greater than 1. So ಇದು ಫಸ್ಟ್ ಫಿಗರ್ ತೆಗಿಲಿಕ್ಕೆ ಸ್ವಲ್ಪ ಜಾಗ ಬಿಡ್ರಿ, ಒಂದು 4-5 ಲೈನ್ ಬಿಡ್ರಿ, ಆಮೇಲೆ ಡೆಫಿನಿಷನ್ 2 ಅನ್ರಿ, ಎರಡು ಒಮ್ಮೆ ಡ್ರಾ ಮಾಡ್ರಂತೆ. ಡೆಫಿನಿಷನ್ 2 ಅನ್ರಿ, it is locus of a point, it is locus of a point which moves such that, locus of a point which moves such that, which moves such that difference of its distance, which moves such that difference of its distance, difference of its distance from two fixed point, difference of its distance from two fixed points, from two fixed points bracket ಒಳಗೆ foci, bracket ಒಳಗೆ foci, foci, foci is constant, is constant and is equal to, is constant and is equal to length of, and is equal to length of transverse axis, and is equal to length of transverse axis, and is equal to length of transverse axis. ಎರಡು ಫಿಗರ್ ಡ್ರಾ ಮಾಡಿ. Equation of hyperbola, equation of hyperbola, x square by a square minus y square by b square is equal to 1. Equation of hyperbola, x square by a square minus y square by b square is equal to 1, equal to 1. ಹೀಗೆ ಲಕ್ಷ ಕೊಟ್ರೆ ಸೇಮ್ ಇಲಿಪ್ಸ್ ಗತ್ಲೆನ ರೀ, ಇಲಿಪ್ಸ್ ಒಳಗೆ ನಡು ಪ್ಲಸ್ ಬರ್ತದೆ, ಇಲ್ಲಿ ಮೈನಸ್, ಅಲ್ಲಿ ಸಮ್ ತಗೊಂಡಿದ್ದು ಇಲ್ಲಿ ಡಿಫ್ರೆನ್ಸ್. ಸೊ ಈಗ ಫಸ್ಟ್ ಸೆಕೆಂಡ್ ಡೆಫಿನೇಷನ್ದಾಗ ಏನು ಫಿಗರ್ ತೆಗೆದ್ರಲ್ಲ ಆ ಫಿಗರ್ ತಗೋತಾರೆ. ಸೊ ಈಗ ಇದು ಸೆಂಟರ್ ಓ ಅಂತ ಹೇಳಿ ತಗೋತೀವಿ. ಈಗ ಈ ಕಡೆ ಒಂದು ಕರ್ವ್ ಅದ ಹೈಪರ್ಬೋಲಾ, ಈ ಕಡೆ ಒಂದು ಕರ್ವ್ ಬರ್ತದೆ, ಎರಡು ಫೋಕಸ್ ಬರ್ತಾವ, ಇಲ್ಲಿ ಒಂದು S1 ಇಲ್ಲಿ ಮತ್ತೊಂದು S2. ಸೊ ಇದೇನದಲ್ಲ, ಇದು ಎಂಡ್ಸ್ ಆಫ್ ಟ್ರಾನ್ಸ್ಫರ್ಸ್ ಆಕ್ಸಸ್ ಅಂದಾಗ ಎ ಡ್ಯಾಶ್. ಸೊ ಇದು ಎ, ಇದು ಎ ಡ್ಯಾಶ್. ಇದೇ ಡೆಫಿನೇಷನ್ದಾಗ 2a ಅಂತ ಬರ್ದಿರಲ್ಲ, ಈ ಲೆಂತ್ 2a ಇರ್ತದೆ. ಸೊ ಅಗೈನ್ ವಿಲ್ ಬಿ ಟೇಕಿಂಗ್ ಎ ಪಾಯಿಂಟ್ P ಆಫ್ x, y be a point on hyperbola, ಜಾಯಿನ್ ಮಾಡ್ತೇನೆ PS1 ಆಮೇಲೆ ಇದು PS2. ಸೊ ಡೆಫಿನೇಷನ್ ಪ್ರಕಾರ PS2 ಮೈನಸ್ PS1 ವಿಲ್ ಬಿ ಈಕ್ವಲ್ ಟು 2a. ಮತ್ತು ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲ ಸ್ಟೆಪ್ಸ್ ಸೇಮ್ ರೀ ಎಲಿಪ್ಸ್ ಒಳಗಿಂದ. ಒಂದು ನಾವು ಮಾಡಿದ್ವು ಅಂದರೆ ಎರಡನೇದು ನಮ್ದು ಆದಂಗೆ. ಸೊ ಫಸ್ಟ್ O ಈಸ್ ಮಿಡ್ ಪಾಯಿಂಟ್ ಆಫ್ S1 ಆ್ಯಂಡ್ S2. O is midpoint of S1 and S2. We take O as origin and OS1 as x-axis. So take O as origin and OS1 as x-axis anta ಹೇಳ್ತೇವೆ. Then let S1 S2 is equal to, let S1 S2 is equal to
2c. ಸೇಮ್ ಅಲ್ಲಿ ಹೆಂಗಿತ್ತು ಹಂಗಾರೆ ಈಕ್ವಲ್ ಟು 2c. ಸೊ ಇದು ಇಲ್ಲಿಂದ ಇಲ್ಲಿ ತನ 2c. ಇದು ಮಿಡ್ ಪಾಯಿಂಟ್ ಅದ ಅಂದ್ರೆ OS1 ವಿಲ್ ಬಿ c, OS2 ವಿಲ್ ಬಿ c. ಸೊ ಟೇಕ್ O ಆಸ್ ಒರಿಜಿನ್ ಅಂದೇನ OS1 ಆಸ್ x ಆಕ್ಸಿಸ್ ಅಂದ್ರೆ ಇದು x ಆಕ್ಸಿಸ್ ಮೇಲೆ ಅದ ರೀ. y ಕೋಆರ್ಡಿನೇಟ್ ವಿಲ್ ಬಿ 0. ಸೊ S1 ಅದ ಕೋಆರ್ಡಿನೇಟ್ ಹೇಳ್ಬೋದು. ವೆರಿ ಗುಡ್. c, 0. ಈ ಲೆಂತ್ c ಅದ. ಸೊ c, 0. ಹಂಗ S2 ದ minus c, 0 ಇತ್ತು. ಸೊ ಲೆಟ್ a dash is equal to 2a. ಸೊ a dash ಏನದಲ್ಲ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತೇವ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂಡ್ ಇಟ್ಸ್ ಲೆಂತ್ ಈಸ್ ಈಕ್ವಲ್ ಟು 2a. ಆಮೇಲೆ ಮತ್ತೆ ಮುಂದೆ ಸೇಮ್ ಬೈ ಡೆಫಿನೇಷನ್ ಅಂತ ತಗೋತೇನೆ. PS2 ಮೈನಸ್ PS1 ಇಸ್ ಈಕ್ವಲ್ ಟು 2a. ಆಮೇಲೆ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಇಲಿಪ್ಸ್ ಗತ್ಲೇನಾರ ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡೋದು. ಸೊ ಫಸ್ಟ್ ನೀಟ್ ಫಿಗರ್ ಹಾಕ್ರಿ ಮತ್ತು ಮುಂದೆ ಆಯ್ತು. ಅಥವಾ ಸೈಡಿಗೆ ಅಥವಾ ಕೆಳಗೆ ಬರೀರಿ. O is midpoint of S1 S2. O is midpoint of S1 S2. Full point. Take O as origin. Take O as origin and OS1 as take O as origin and OS1 as S1 1 ಕೆಳಗೆ ಬರಿ. OS1 as x-axis. OS1 as x-axis. Let S1 S2. Let S1 S2 is equal to 2c. Therefore S1 is equal to c, 0. Therefore S1 is equal to c, 0. S2 is equal to minus c, 0. Minus c, 0. Full point. ಆಮೇಲೆ ಅದ್ರ ಕೆಳಗೆ let a dash is equal to 2a equal to ಅದ್ರ ಮುಂದೆ ಮತ್ತೆ equal to ಹಾಕ್ರಿ length of transverse axis. Length of transverse TRANS transverse axis. Length of transverse axis. ಅದ್ರ ಕೆಳಗೆ P of x, y be a point on hyperbola. Be a point on hyperbola. ಈಗ ಲಕ್ಷ ಕೊಡ್ರಿ, ನೀವೇ ಹೇಳ್ಬೋದು. ಸೊ ಫಸ್ಟ್ ಬೈ ಡೆಫಿನೇಷನ್ ಅಂತಾನೆ. ಸೊ ಬೈ ಡೆಫಿನೇಷನ್ ಏನಂತ ಬರಿಬೋದ್ರಿ? PS2 ಮೈನಸ್ PS1 is equal to 2a. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚೋದು. PS2 ಹೇಳ್ಬೋದು. ಹೇಳ್ರಿ ರೂಟ್ ಆಫ್ x ಪ್ಲಸ್ ಸಿ ಆಗ್ತದೆ. ಸೊ PS2 ರೂಟ್ ಆಫ್ x ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y minus 0 whole square. Y minus 0 whole square minus root of PS1 x minus c whole square plus y minus 0 whole square is equal to 2a. So ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಏನು ಹೇಳಿದ್ದಾರೆ? ಈಸಿ ಆಗ್ಲಿಕ್ಕೆ ಎರಡರೊಳಗೆ ಯಾವ್ದಾರ ಒಂದು ರೂಟ್ ಆ ಕಡೆ ತಗೊಳ್ಳೋದು, ಅಂದ್ರೆ ಸ್ಕ್ವೇರ್ ಮಾಡಿ ಸಾಲ್ವ್ ಮಾಡೋಕ್ಕೆ ಈಸಿ ಆಗ್ತದೆ. ಸೊ ಇದು ಆ ಕಡೆ ಕಳಿಸ್ತೇನೆ ಅಂದ್ರೆ ಮೈನಸ್ ಇದೆ ಪ್ಲಸ್ ಆಗ್ತದೆ. ಸೊ ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಪ್ಲಸ್ ರೂಟ್ ಆಫ್
ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್ ಅದ ರೀ? ಸೊ ಇದು ಆ ಕಡೆ ತಗೊಂಡೆ ಮೈನಸ್ ಇದ್ದೇನಾಯ್ತ ಪ್ಲಸ್ ಆಯ್ತ. ಸೊ ಇದು ಹೆಂಗಿದೆ, ಈಗ ಎರಡು ಕಡೆ ಸ್ಕ್ವೇರ್ ಮಾಡ್ತೇನೆ. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್, ಎರಡು ಕಡೆ ಸ್ಕ್ವೇರ್ ಮಾಡ್ತೇನೆ. ಈಗ ಈ ಕಡೆ ಸ್ಕ್ವೇರ್ ಮಾಡಿದಂದ್ರೆ ಇದು ರೂಟ್ ಹೋಯ್ತ್ರಿ. ಸೊ ಏನು ಬರ್ತದೆ, ಎಕ್ಸ್ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಮಾಡಿದ್ರೆ ಮನೆ ಕನ್ಫ್ಯೂಸ್ ಆಗಿದ್ದು ನೋಡ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಎ ಸ್ಕ್ವೇರ್ ಅಂದ್ರೆ 4a ಸ್ಕ್ವೇರ್ ಪ್ಲಸ್ ರೂಟ್ ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2ab. 2 ಇಂಟು 2a ಇಂಟು ಇದು ಬರೀತೇನೆ ಅಂದ್ರೆ ಹೆಂಗೆ ಅಪ್ಲೈ ಮಾಡಿ ಅನ್ನೋದು ನೆನಪು ಉಳಿತದೆ. ಸೊ ಪ್ಲಸ್ 2 ಇಂಟು 2a ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್ ಅದ ರೀ? ಎ ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಹೋಯ್ತು ಪ್ಲಸ್ 2ab. ಇಲ್ಲೇ ನಿಂಗೆ ಸ್ಟಕ್ ಆಗಿತ್ತು 2ab. ಸೊ 2 ಇಂಟು 2a ಇಂಟು ರೂಟ್. ಸೊ ಈಗ ಸಿಂಪ್ಲಿಫೈ ಮಾಡ್ತಾನೆ. ಸಿಂಪ್ಲಿಫೈ ಮಾಡ್ರೆ ಕೆಲವು ಕ್ಯಾನ್ಸಲ್ ಆಗ್ತಾವೆ. ಸೊ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚ್ರಿ, ಎಕ್ಸ್ ಸ್ಕ್ವೇರ್ 2xc ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 4a ಇಂಟು ರೂಟ್ ಒಳಗೆ ಇರ್ತೇನೆ. ಸೊ 4a ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್ ಅದ ರೀ? ಈಗ ಎರಡು ಕಡೆ ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ಕ್ಯಾನ್ಸಲ್ ಆಗ್ತಾವ? ಎಕ್ಸ್ ಸ್ಕ್ವೇರ್ ಹೋಗ್ತದೆ, ಸಿ ಸ್ಕ್ವೇರ್ ಹೋಗ್ತದೆ, ವೈ ಸ್ಕ್ವೇರ್ ಹೋಗ್ತದೆ. ಸೇಮ್ ಇಲಿಪ್ಸ್ ಗತ್ಲಿನ ರೀ, ಬರೀ ಪ್ಲಸ್ ಮೈನಸ್ ದಾಗ ಲಾಸ್ಟ್ಗೆ ಅಷ್ಟೇ ಚೇಂಜ್, ಉಳ್ತಿದ್ದೆಲ್ಲ ಸೇಮ್. ಸೊ ಇಲ್ಲೇನು ಉಳಿತು 2xc. ಇದು ಈ ಕಡೆ ತಗೋತಾನೆ 4xc. ವೆರಿ ಗುಡ್, 4xc. ಆಮೇಲೆ ಮತ್ತೆ ರೂಟ್ ಇಲ್ಲದ ಇದು ಈ ಕಡೆ ತಗೋತಾನೆ ಮೈನಸ್ 4a ಸ್ಕ್ವೇರ್. ಈ ಕಡೆ ಏನು ಉಳಿತ 4a ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಮುಂದೇನು ಮಾಡೋದು, 4 ಕಾಮನ್ ತೆಗೋದು. ಎರಡು ಕಡೆ 4 ಏನಾಗ್ತದ್ರಿ ಕ್ಯಾನ್ಸಲ್. ಆಮೇಲೆ ಮತ್ತೆ ಸ್ಕ್ವೇರ್ ಮಾಡೋದು. ಟ್ರೈ ಮಾಡ್ತೀರಿ ಮುಂದೆ ನೋಡೋಣ. ಇಲ್ಲಿ ತನಕ ಬಿಡಿಸ್ರಿ, ಮುಂದೆ ಯಾರು ಟ್ರೈ ಮಾಡೋರು ಟ್ರೈ ಮಾಡ್ರಿ. ಎಲ್ಲಿ ಸ್ಟಕ್ ಆಗ್ತದಲ್ಲಿ ಬಿಡ್ರಿ, ನಾ ಹೇಳ್ತೇನೆ. ಈಗಿಲ್ಲ ನೋಡ್ರಿ, ಯಾರು ಗೊತ್ತಾಗಿಲ್ಲ. ಸೊ 3 ಬರ್ತದೆ. ಸೊ 4 ಕ್ಯಾನ್ಸಲ್ ಆಗ್ತದೆ ಕಾಮನ್ ತೆಗೆದ್ರೆ. ಸೊ 4 ತೆಗೆದಂದ್ರೆ ಇಲ್ಲಿ ಏನು ಉಳಿತ್ರಿ, ಎಕ್ಸ್ ಸಿ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಹೋಯ್ತು ಎ ಇಂಟು ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಈಗ ಮತ್ತೆ ಎರಡು ಕಡೆ ಸ್ಕ್ವೇರ್ ಮಾಡ್ಕೋತೇವೆ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದ ಅಂತೇಳಿ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹಚ್ತೇವೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚಿದ್ರೆ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎ ರೇಸ್ ಟು 4 ಪ್ಲಸ್ ಎ ರೇಸ್ ಟು 4 ಮೈನಸ್ 2xc ಇಂಟು ಎ ಸ್ಕ್ವೇರ್. ಕರೆಕ್ಟ್ ಅದ ರೀ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಮೈನಸ್ 2xc ಇಂಟು ಎ ಸ್ಕ್ವೇರ್. ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಇದು ಎ ಸ್ಕ್ವೇರ್ ಆಗ್ತದೆ, ಇದ್ರದ್ದು ರೂಟ್ ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಮೈನಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ಮಾಡಿದ ಅಂತೇಳಿ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದು ಎ ಸ್ಕ್ವೇರ್, ಇದು ರೂಟ್ ಏನಾಯ್ತ ಕ್ಯಾನ್ಸಲ್. ಈಗ ಸಿಂಪ್ಲಿಫೈ ಮಾಡ್ತೇನೆ. ಇದು ಹೆಂಗಿದ್ದಂಗೆ ಎಲ್ ಎಚ್ ಎಸ್ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎ ರೇಸ್ ಟು 4 ಮೈನಸ್ 2xc ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಹೆಂಗಿದ್ದಂಗೆ. ಈಗ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚಿರ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2xc ಪ್ಲಸ್ ವೈ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಮೇಲೆ ಇದು ಪ್ಲಸ್ ವೈ ಸ್ಕ್ವೇರ್ ಹೆಂಗೆ. ಈಗ ಇದು ಒಳಗೆ ಮಲ್ಟಿಪ್ಲೈ ಮಾಡ್ಕೋತಾನೆ.
So I will have x square c square plus a raised to 4 minus 2xc a square is equal to ಒಳಗೆ ಇಂಟು ಮಾಡಿದ್ರೆ a square x square plus a square c square minus 2xc a square plus a square y square. ಕರೆಕ್ಟ್ ಅದ ರೀ? ಈಗ ಎರಡು ಕಡೆ ಯಾವ್ದು ಕ್ಯಾನ್ಸಲ್ ಆಗ್ತದೆ? 2xc a square ಹೋಗ್ತದೆ. ಈಗ ಇನ್ನೊಂದು 3 ಸ್ಟೆಪ್. ಎಕ್ಸ್ ಮತ್ತು y ಇದ್ದದ ಟರ್ಮ್ ಎಲ್ ಎಚ್ ಎಸ್ ತಗೊಳ್ಳೋದು, ಕಾನ್ಸ್ಟೆಂಟ್ ಆರ್ ಎಚ್ ಎಸ್ ಕಳಿಸೋದು. ಸೊ ಇದು ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮತ್ತು ಎಕ್ಸ್ ಇದ್ದದ ಟರ್ಮ್ ಇಲ್ಲದ, ಇದು ಈ ಕಡೆ ತೊಗೊಂಡ್ರೆ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ವೈ ಸ್ಕ್ವೇರ್ ಟರ್ಮ್ ಇಲ್ಲದ, ಸೊ ಇದು ಈ ಕಡೆ ತೊಗೊಂಡ್ರೆ ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಇಲ್ಲದ ಟರ್ಮ್ ಇದು ಇಲ್ಲೇ ಇರೋದು, ಎಕ್ಸ್ ಮತ್ತು ವೈ ಇಲ್ಲದು ಕಾನ್ಸ್ಟೆಂಟ್, ಇದು ಎ ರೇಸ್ ಟು 4 ಆ ಕಡೆ ತೋರ್ತಾನೆ. ಸೊ ಐ ವಿಲ್ ಹ್ಯಾವ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎ ರೇಸ್ ಟು 4. ಕ್ಲಿಯರ್ ಅದ ರೀ? ಹಾಂ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಸ್ಟೆಪ್ ಚೇಂಜ್ ಮಾಡಿತ್ತು ನಾವು. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಕಾಮನ್ ತೆಗೆದ್ಮೇಲೆ ಎಲಿಪ್ಸ್ ಒಳಗೆ ಇವೆರಡು ತ್ರೋ ಕಾಮನ್ ಎಕ್ಸ್ ಸ್ಕ್ವೇರ್, ಸೊ ಬ್ರಾಕೆಟ್ ಒಳಗೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈ ಸ್ಟೆಪ್ದಾಗ ಅಲ್ಲಿ ಎಲಿಪ್ಸ್ ಒಳಗೆ ಚೇಂಜ್ ಆಗಿದೆ. ಅಲ್ಲಿ ಎ ವಾಸ್ ಗ್ರೇಟರ್ ದ್ಯಾನ್ ಸಿ, ಅದಕ್ಕೆ ಮೈನಸ್ ಹೊರಗೆ ತೆಗೆದಿದ್ದು. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿ ತನ ಲೆಂತ್ ಏನದ ರೀ? ಸಿ. ಇಲ್ಲಿಂದ ಇಲ್ಲಿ ತನ ಲೆಂತ್ ಎ ಅದ. ಸೊ ಸಿ ಇಸ್ ಗ್ರೇಟರ್ ದ್ಯಾನ್ ಎ ಅಂದಮೇಲೆ ಇದೇನು ಮೈನಸ್ ಹೊರಗೆ ತೆಗೆದಿಲ್ಲ, ಇದಿದೆ ಪಾಸಿಟಿವ್ ಬರ್ತದೆ, ಇದಿದೆ ಪಾಸಿಟಿವ್ ಬರ್ತದೆ. ಇಲಿಪ್ಸ್ ಒಳಗೆ ಏನಾಗಿತ್ತು, ನಮ್ಮದು ಎ ಸಣ್ಣದಿತ್ತು, ಸಿ ಸಣ್ಣದಿತ್ತು, ಎ ದೊಡ್ಡದಿತ್ತು. ಸೊ ಇಲಿಪ್ಸ್ ತೊಗೊಂಡು ಅಂದರೆ ಈ ಟೈಪ್ ಇಲ್ಲಿ ತೊಗೊಂಡಾಗ ನಮಗಿದು ಸೆಂಟರ್ ಇಲ್ಲಿ ಎಸ್ ಬಂದಿತ್ತು, ಇಲ್ಲಿ ಎ ಬಂದಿತ್ತು. ಸೊ ಇದೇನಾಗಿತ್ತು, ಇದು ಸಣ್ಣದಿತ್ತು, ಎ ದೊಡ್ಡದಿತ್ತು. ಸೊ ಅದಕ್ಕಲ್ಲಿ ಮೈನಸ್ ಸೈನ್ ತೆಗೆದಿತ್ತು. ಉಳಿದಿದ್ದೆಲ್ಲ ಸೇಮ್, ಮತ್ತೇನೇ ಇಲ್ಲ. ಈಗೇನು ಮಾಡೋದು? ಡಿವೈಡ್ ಥ್ರೂ ಔಟ್ ಬೈ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಅದರಲ್ಲೇ ಡಿವೈಡ್ ಮಾಡ್ತಾನೆ. ಸೊ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಬ್ರಾಕೆಟ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಪ್ರತಿಯೊಂದಕ್ಕೂ ಡಿವೈಡ್ ಮಾಡಿರಿ. ಇದಕ್ಕೆ ಡಿವೈಡ್ ಮಾಡಿದ್ರೆ ಈ ಟರ್ಮ್ದಿಂದ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಗ್ತದೆ? ಕ್ಯಾನ್ಸಲ್. ಏನು ಉಳಿತದೆ? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಇದಕ್ಕೆ ಡಿವೈಡ್ ಮಾಡಿದ್ರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ, ಏನು ಉಳಿತದೆ? ವೈ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಆ ಕಡೆ ಡಿವೈಡ್ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗಿ 1. ಲಾಸ್ಟ್ ಸ್ಟೆಪ್, ಪುಟ್ ದಿಸ್ ಆಸ್ ಬಿ ಸ್ಕ್ವೇರ್. ಸೊ ಪುಟ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಂದ್ರೆ ಐ ವಿಲ್ ಹ್ಯಾವ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ y square by b square is equal to 1. So this is equation of hyperbola. 6